ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ ಟೈಮು 5:25 ಆಗಿದೆ. ನಾನು ಇವತ್ತೊಂದು ಸ್ಮಾಲ್ ರೆಸಿಪಿ ಜೊತೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಕ್ಯಾರೆಟು, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ ಮತ್ತು ಅವಲಕ್ಕಿ. ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವಲಕ್ಕಿ ಉಪ್ಪಿಟ್ಟು ಅಂತೀವಿ, ಅವಲಕ್ಕಿ ಚಿತ್ರಾನ್ನ ಅಂತೀವಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಸ್ವಲ್ಪ ಒಂದು 2 ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ಹಾಕ್ಲೇಬೇಕಲ್ಲ ನೋಡಿ. ಅದಾದ ತಕ್ಷಣ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ನಾನು ಏನು ರಾತ್ರಿ ಕಟ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಟಯರ್ಡಾಗಿ ಮಲ್ಕೊಬಿಟ್ಟಿದೆ. ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲನೂ ರೆಡಿ ಮಾಡ್ಕೊಂಡೆ. ನಾಷ್ಟಕ್ಕೆ ಏನು ಮಾಡೋದು ಡೈಲಿ ಅಂದ್ಬಿಟ್ಟು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮಾಡೋದು ತುಂಬ ಈಸಿ, ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಮತ್ತು ಬೇಗನೂ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆಗೆ ಉಪ್ಪು ಹಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್, ಕ್ಯಾರೆಟ್ ತುರಿದಿಟ್ಕೊಂಡಿದ್ದಾನೆ. ಕ್ಯಾರೆಟ್ ಏನು ನಿಮಗೇನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ಅರ್ಧಂಬರ್ಧ ಬೇಯಿದ್ರೂ ನಡೆಯುತ್ತೆ. ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆ. ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಕ್ಕಿಂತ ಇದನ್ನು ಇದು ಮಾಡ್ಕೊಂಡ್ರೆ ಏನಾದರೂ ಒಂದು ಚೆನ್ನಾಗಿರುತ್ತೆ, ಟೇಸ್ಟ್ ಬೇರೆ ಸಿಗುತ್ತೆ. ಒಂದು ಚಿಕ್ಕದೊಂದು ಟೊಮೊಟೊ ಹಾಕೋಣ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಒಂದು ಟೊಮೊಟೊ ಹಾಕಿದ್ದೀನಿ. ನೀವು ಬೇಕಾದ್ರೆ ಲೆಮನ್ ಹಾಕೊಳ್ಳಿ, ನಾನು ಲೆಮನ್ ಹಾಕಿಲ್ಲ, ಟೊಮೊಟೊ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತಲ್ಲ ಅಂತ. ಲೆಮನ್ ಬೇಕಾದರೂ ಹಾಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲೆಮನ್ ಹಾಕಿದ್ರು. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಅರಿಶಿಣ ಪುಡಿ ಹಾಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಏನೋ ಮಳೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇವತ್ತು ನೆನ್ನೆ ಅಂತೂ ಬೆಳಗ್ಗೆನೇ ಮಳೆ ಬಂದಿತ್ತು, 4 ಗಂಟೆ ರಾತ್ರಿಗೇ. ಇವಾಗ ಮಳೆ ಬರ್ತಾಯಿಲ್ಲ ಸದ್ಯಕ್ಕೆ. ನೈಟು ಸ್ವಲ್ಪ ಮಳೆ ಬರಲಿಲ್ಲ ಬೆಂಗಳೂರಲ್ಲಿ. ಇಲ್ಲದ್ರೆ ಫ್ರೆಂಡ್ಸ್, ಒಂದು ಸೆಕೆಂಡ್ ಇದು ಥರ ಆದರೆ ಮುಗೀತು ಫ್ರೆಂಡ್ಸ್. ತೆಂಗಿನಕಾಯಿ ಒಗ್ಗರಣೆಗೂ ಹಾಕೋಬೋದು, ಆಮೇಲೂ ಹಾಕೋಬೋದು. ಆದರೆ ನಾನು ಒಗ್ಗರಣೆಗೆ ಹಾಕಲ್ಲ. ಯಾಕೆ ಗೊತ್ತಾ, ಇದು ನಾಷ್ಟಕ್ಕೆ ತಾನೇ, ನಾವೇನು ಸಂಜೆ ತನಕ ಇದೆಲ್ಲ ಏನಿಲ್ವಲ್ಲ. ಹಂಗಾಗಿ ನಾನು ಒಗ್ಗರಣೆಗೆ ಹಾಕ್ತಾರೆ ತೆಂಗಿನಕಾಯಿ ಫ್ರೆಂಡ್ಸ್. ಕ್ಯಾರೆಟು ನಿಮಗೆ ಒಂದು ಸ್ವಲ್ಪ ಬೆಂದರೆ ಸಾಕು. ಅದು ಯಾಕೆಂದರೆ ತುರಿದಿರ್ತೀವಲ್ಲ ಫ್ರೆಂಡ್ಸ್. ಯಾರನ್ನ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೆ ನಾನು ವೀಡಿಯೋ ನೋಡಬೇಡಿ ಫ್ರೆಂಡ್ಸ್. ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಒಂದು ಮಟ್ಟಕ್ಕೆಲ್ಲ ಬೇಯಿತು. ಇವಾಗ ನೋಡಿ, ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ ರೆಡಿ ಮಾಡಿ. ಅವಲಕ್ಕಿ ಫ್ರೆಂಡ್ಸ್, ನೀವು ಒಂದು ಸ್ವಲ್ಪ ನೆನೆಸಿದ್ರೆ ಸಾಕು, ಅದು ಹುಡಿ ಹುಡಿಯಾಗಿ ಇರುತ್ತೆ. ಮಿಕ್ಸ್ ಮಾಡೋಣ. ಆಗ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಟೈಮಲ್ಲಿ ನಾವು ಉಪ್ಪು ಸರಿ ಇದೆಯಾ ಕಮ್ಮಿ ಇದೆಯಾ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಾನು ಹಾಕಿರೋ ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ನೋಡಿ ಇನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಇದೇನು ಫ್ರೆಂಡ್ಸ್, ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಒಂದು 2 ನಿಮಿಷ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡ್ರಿ ಫ್ರೆಂಡ್ಸ್,
ಈಗ ಫ್ರೆಂಡ್ಸ್ ತೆಂಗಿನಕಾಯಿ ಹಾಕೋದು ಲಾಸ್ಟಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಹಾಕಿ ಒಂದೇ ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ. ಹಾಲು ತರಕ್ಕೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಇವಾಗ ಟೈಮ್ ಆಯಿತು ರೆಡಿ ಆಗೋಕ್ಕೆ. ಏನು ಮಾಡೋದು, ಟೈಮ್ ಮಾರ್ನಿಂಗ್ ಹೋಗೋದೇ ಗೊತ್ತಾಗಲ್ಲ. ಇವಾಗ ಎಲ್ಲ ರೆಡಿ ಆಗಲ್ಲ, ಇದೇ ಹೇಳ್ತಿದ್ದಾರೆ ಫ್ರೆಂಡ್ಸ್. ಬರೀ ದಸರದ್ದು ನಾನು ಡೈಲಿ ಬೆಳಗ್ಗೆ FM ಹಾಕ್ಕೊಡ್ತೀನಿ. ಈಗ ನಂಗೆ ಕೇಳಿಸ್ತಾ ಇರುತ್ತೆ ಹೇಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅವಲಕ್ಕಿ ಉಪ್ಪಿಟ್ಟು ಅಂತೆಲ್ಲಾರು ಅನ್ಬೋದು, ಅವಲಕ್ಕಿ ಚಿತ್ರಾನ್ನ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪೊಂದು ಹಾಕಬೇಕು, ಅದು ಕಟ್ ಮಾಡೋಕ್ಕೆ ಈಗ ನನಗೆ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್. ಅದು ಇವಾಗ ನನಗೆ ಟೈಮು ಆಗೋಯ್ತು. ನೀವು ಹಾಕೊಳ್ಳಿಲ್ಲ ಅಂದ್ರೂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನಮ್ಮ ಕೆಲಸದ ಬಿಜಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.